ಇಲ್ಲಿ ಪ್ಯಾಕ್ ಆದ ತಕ್ಷಣ ರೈಲ್ವೆ ಸ್ಟೇಷನ್ ಬಂದರೆ ರೈಲ್ವೆ ಸ್ಟೇಷನ್ನಿಂದ ರಾಜಸ್ಥಾನಕ್ಕೆ ಹೋಗುವಂಥ ಎಲ್ಲ ರೈಲುಗಳ ಮುಖಾಂತರ ಈ ನಂದಿನಿ ತುಪ್ಪ ರಾಜಸ್ಥಾನಕ್ಕೆ ಹೊರಟೋಗುತ್ತೆ. ಅವ ಏಜೆಂಟ್ ಇರೋದ್ರಿಂದ ಅವನು ಎಲ್ಲವನ್ನ ರಾಜಸ್ಥಾನಕ್ಕೆ ಕಳಿಸಿ ಉಳಿದಷ್ಟ ಅವನು ಬೇಕಾದಷ್ಟು ಇಲ್ಲಿ ಕರ್ನಾಟಕದಲ್ಲಿ ಮಾರಾಟ ಮಾಡಬಹುದು. ಈ ಥರದ್ದು ಇಲ್ಲಿರುವಂಥ ಎಲ್ಲ ಏಜೆನ್ಸಿಗಳನ್ನ ನಂದಿನಿನೂ ಸೇರಿಸ್ಕೊಂಡಂತೆ ಎಲ್ಲ ಏಜೆನ್ಸಿಗಳು ಅದನ್ನು ಕನ್ನಡಿಗರು ತಗೊಂಡು, ಇಲ್ಲ ಆ ಏಜೆನ್ಸಿಯಲ್ಲಿ ಒಬ್ಬ ಕನ್ನಡಿಗ ಪಾಲುದಾರನಾಗಿದ್ದರೆ ಲಕ್ಷಾಂತರ ಈ ನಾಡಿನ ಮಕ್ಕಳಿಗೆ ವ್ಯಾಪಾರದ ಬದುಕನ್ನು ಕಟ್ಕೊಟ್ಟಂಗೆ ಆಗುತ್ತೆ. ಅವರೊಂದಷ್ಟು ವ್ಯಾಪಾರದ ಧರ್ಮವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಮೊನ್ನೆ ಬಾಗಲಕೋಟೆ, ಇಡೀ ಬಾಗಲಕೋಟೆ ಜಿಲ್ಲೆ ಬಂದಾಗಿತ್ತು. ಬಾಗಲಕೋಟೆ ಜಿಲ್ಲೆ ಯಾಕೆ ಬಂದಾಗಿತ್ತು ಅಂದರೆ ಅಲ್ಲಿಯ ಎಲ್ಲ ಉದ್ಯಮಗಳು ಸಣ್ಣ ಹೋಬಳಿ ಮಾಡ್ತವೆ. ರಾಜಧಾನಿ ಬೆಂಗಳೂರಲ್ಲ, ಜಿಲ್ಲಾ ಕೇಂದ್ರ ಅಲ್ಲ, ತಾಲೂಕ್ ಕೇಂದ್ರ ಅಲ್ಲ, ಒಂದು ಹೋಬಳಿ ಕೇಂದ್ರದಲ್ಲೂ ಸಹ ಅಲ್ಲಿಯ ಸಿಲ್ವಾರಿ ವ್ಯಾಪಾರವನ್ನು ಒಬ್ಬ ಮಾರ್ವಾಡಿ ಮಾಡ್ತಾನೆ, ಒಂದು ಸಿಮೆಂಟ್ ವ್ಯಾಪಾರವನ್ನ ಮಾರ್ವಾಡಿ ಮಾತಾಡ್ತಾನೆ, ಹಾರ್ಡ್ವೇರ್ ಅಂಗಡಿ ಮಾರ್ವಾಡಿ, ಒಂದು ಬಟ್ಟೆ ಅಂಗಡಿ ಮಾರ್ವಾಡಿ, ಎಲ್ಲ ಅಂಗಡಿಗಳು, ಎಲ್ಲ ವ್ಯಾಪಾರಗಳು ಉತ್ತರ ಭಾರತದ ರಾಜಸ್ಥಾನಿಗಳು, ಇಲ್ಲ ಯಾರೋ ಗುಜರಾತಿಗಳು, ಇನ್ಯಾರೋ ಬೇರೆ ರಾಜ್ಯದವರು ಮಾಡ್ತಾರೆ. ಹಾಗಾಗಿ ಅವರು ರಚ್ಚಿಗೆದ್ದು ಬಾಗಲಕೋಟೆ ಜನ ಇಡೀ 100% ಜಿಲ್ಲೆ ಬಂದ್ ಕರೆ ಕೊಟ್ಟರು, ಬಂದ್ ಆಯಿತು. ಹಾಗಾಗಿ ಮೊನ್ನೆ ಶ್ರಾವಣ ಬೆಳಗೊಳ, ಹಾಸನ ಜಿಲ್ಲೆಯ ಶ್ರಾವಣ ಬೆಳಗೊಳದಿಂದ ಒಂದಷ್ಟು ಕನ್ನಡದ ವ್ಯಾಪಾರಿಗಳು ಬಂದಿದ್ರು. ಇಲ್ಲೇ ನಮ್ಮ ಚಿಕ್ಕಪೇಟೆ ಇವತ್ತು ನಮ್ಮ ಕನ್ನಡದ ಆಚಾರಿಗಳು ಕೆಲಸ ಮಾಡ್ತಿದ್ದಂಥ ಚಿನ್ನದ ಕೆಲಸ ಏನಿತ್ತು, ಇವತ್ತು ಯಾವ ಆ ಚಿನ್ನದ ಕೆಲಸ ಕನ್ನಡಿಗರ ಕೈಲಿ ಉಳಿದಿಲ್ಲ, ಎಲ್ಲ ಬಂಗಾಳಿಗಳು ಮಾಡ್ತಾ ಇದ್ದಾರೆ. ಆ ಕಡೆ ಹೋದ್ರೆ ಕಬ್ಬನ್ಪೇಟೆ, ಇಡೀ ಕಬ್ಬನ್ಪೇಟೆ ನಿಮಗೆ ಎಷ್ಟು ಬಗ್ಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ. ಆ ಭಾಗಕ್ಕೆ ಹೋದ್ರೆ ಎಲ್ಲೂ ನೋಡ್ರು ನೇಕಾರು ಮಗ್ಗದ ಶಬ್ದ ಕೇಳುತ್ತಿತ್ತು. ಇವತ್ತು ಅದೆಲ್ಲ ಯಾವುದೂ ಕೇಳ್ತಾ ಇಲ್ಲ, ಎಲ್ಲ ಬೇರೆಯವ್ರ ಪಾಲಾಯಿತು. ಹೀಗಾಗಿ ಈ ಥರದ ಎಲ್ಲವನ್ನ ವ್ಯಾಪಾರವನ್ನ ಬೇರೆಯವರು ತನ್ನ ತೆಕ್ಕೆಗೆ ತಗೊಂಡಿರುವಾಗ ಇಲ್ಲಿ ಆ ಥರದ ಎಲ್ಲ ಏಜೆನ್ಸಿಗಳು ಕನ್ನಡಿಗರ ಕೈಗೆ ಸಿಕ್ಕಿರೆ ಈ ನೆಲದ ಲಕ್ಷಾಂತರ ಯುವಕರು, ಇವತ್ತು ಕೆಲಸ ಇಲ್ಲದೆ ಇರುವಂತ ಯುವಕರು ವ್ಯಾಪಾರ ಧರ್ಮವನ್ನು ಬೆಳೆಸ್ಕೊತಾರೆ, ಅವರು ವ್ಯಾಪಾರಿಗಳು ಹಾಕ್ತಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಉದ್ಯಮವನ್ನು ಕಟ್ಟುವ ರೀತಿಯಲ್ಲಿ ಅವರು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳ ಏಜೆನ್ಸಿಯನ್ನ ಕನ್ನಡಿಗರಿಗೆ ಕೊಡಬೇಕು ಅನ್ನೋದು ಎರಡನೇ ಉದ್ದೇಶ. ಮೂರನೇದು, ಇವತ್ತು ಬ್ಯಾಂಕ್ಗಳನ್ನು ನೋಡ್ತಾ ಇದ್ದೀವಿ ನಾವು. ಕರ್ನಾಟಕದ ಎಲ್ಲ ಬ್ಯಾಂಕುಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಎಲ್ಲ ಬ್ಯಾಂಕ್ಗಳು ಒಂದು ಕಾಲಕ್ಕೆ 80% ಕನ್ನಡಿಗರಿದ್ದಂಥ ಬ್ಯಾಂಕ್ಗಳಲ್ಲಿ, ಅದು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳಿರ್ಬೋದು, ರಾಷ್ಟ್ರೀಕೃತವಾದಂಥ ಬ್ಯಾಂಕ್ಗಳಿರ್ಬೋದು, ಮತ್ತೆ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಬ್ಯಾಂಕ್ಗಳಿರ್ಬೋದು, ದೊಡ್ಡ ದೊಡ್ಡ ಹಣಕಾಸಿನ ಸಂಸ್ಥೆಗಳಿರ್ಬೋದು, ಇತ್ತೀಚಿನ ಚಿನ್ನದ ವ್ಯಾಪಾರ ಮಾಡುವಂಥ, ಚಿನ್ನವನ್ನು ಅಡವಿಟ್ಕೊಳ್ಳುವಂಥ ಇಂಥ ಎಲ್ಲ ಸಂಸ್ಥೆಗಳಲ್ಲಿ ಇವತ್ತು ಹೊರಗಿನವರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಬ್ಯಾಂಕಿಂಗ್ ವಿಚಾರದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿಂದಲೂ ಹೇಳ್ಕೊಂಡು ಬಂದು ಕನ್ನಡದಲ್ಲೇ ಪರೀಕ್ಷೆ ಆಗಬೇಕು, ಹೆಚ್ಚು ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು, ಕನ್ನಡಿಗರು ಹೆಚ್ಚು ಬ್ಯಾಂಕಿಂಗ್ ಕೆಲಸದಲ್ಲಿ ಅವರಿಗೆ ಅವಕಾಶ ಸಿಗಬೇಕು ಅಂತೇಳಿ ನಾವು ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ. ಮನೆ ನಿಮಗೆಲ್ಲ ಗೊತ್ತಿದೆ, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿ ಮಟ್ಟದ ಬ್ಯಾಂಕಲ್ಲಿ ಒಬ್ಬ ರೈತ ಬ್ಯಾಂಕಿಗೆ ಹೋಗಿ ಯಾವುದೋ ಸಾಲದ ವಿಚಾರ ಮಾತಾಡಲಿಕ್ಕೆ ಹೋದಾಗ ಅಲ್ಲಿ ಹಿಂದಿ ರಾಜ್ಯದಿಂದ ಬಂದಂತಹ ಒಬ್ಬ ಆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ,
ನಿನಗೆ ಏನು ಬೇಕು ಅಂತ ಕೇಳಿದಾಗ ಅವರು ಕನ್ನಡದಲ್ಲೇ ಮಾತಾಡ್ತಿದ್ದಾಗ ನೀನು ಹಿಂದಿಯನ್ನು ಕಲ್ತ್ಕೊಂಡು ಬಂದು ನನ್ನ ಜೊತೆಯಲ್ಲಿ ಮಾತಾಡು, ಆಗ ನಿನಗೆ ಸಾಲ ಸಿಗುತ್ತೆ ಅನ್ನೋ ಮಾತನ್ನು ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ ಅನ್ನೋದಾದರೆ, ಎಲ್ಲಿ ಕರ್ನಾಟಕದಲ್ಲಿ, ಅದರಲ್ಲೂ 100% ಕನ್ನಡ ಮಾತಾಡುವಂಥ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿಯಲ್ಲಿ ನಡೆಸುವ ಬ್ಯಾಂಕಲ್ಲಿ ಒಬ್ಬ ಹಿಂದಿಯನ್ನು ಒಬ್ಬ ರೈತನ, ಕನ್ನಡದ ರೈತನ ದುರಾಂಕಾರದಿಂದ ಈ ಥರದ ಉತ್ತರ ಕೊಡ್ತಾನೆ ಅಂದರೆ, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾರಿಗೆ ಕನ್ನಡ ಗೊತ್ತಿಲ್ಲದ, ಕನ್ನಡದ ಗಂಧಗಾಡಿ ಅರಿವಿಲ್ಲದಂತ ಇಂಥ ಅಧಿಕಾರಿಗಳನ್ನ, ಇಂಥ ನೌಕರಿ ಮಾಡ್ತಿರುವಂಥ ಜನರನ್ನ ಕೇಂದ್ರ ವಾಪಸ್ ಕರೆಸ್ಕೊಂಡು ಅಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡದ ಮಕ್ಕಳು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಈ 3 ವಿಚಾರಗಳನ್ನು ಇಟ್ಕೊಂಡು ರಾಜ್ಯದ ಉದ್ದಗಲಕ್ಕೂ ಸಹ ಈ ವರ್ಷ ಪೂರ್ತಿ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಆಂದೋಲನವನ್ನು ಅದನ್ನು ತಾಲೂಕು ಹೋಬಳಿ ಮಟ್ಟದವರೆಗೂ ತಗೊಂಡು ಹೋಗಬೇಕು ಅನ್ನುವ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಯಾಕೆಂದರೆ ಬಹಳ ಮುಖ್ಯವಾದಂಥ ವಿಚಾರಗಳನ್ನು ನಾನು ನಿಮಗೆ ಹೇಳುತ್ತಾ ಇದ್ದೇನೆ. ಒಂದು ಭಾಷೆಯ ವಿಚಾರದಲ್ಲಿ, ಮತ್ತೊಂದು ಕರ್ನಾಟಕದ ಮಕ್ಕಳಿಗೆ ನೌಕರಿ ಸಿಗಬೇಕು ಅನ್ನುವ ವಿಚಾರದಲ್ಲಿ, ಮತ್ತೊಂದು ಕನ್ನಡಿಗರು ಇಲ್ಲಿ ವ್ಯಾಪಾರದ ಧರ್ಮವನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದಾದರೆ ಇಲ್ಲಿರುವಂಥ ಎಲ್ಲ ಏಜೆನ್ಸಿಗಳು ಅಲ್ಲಿ ಕನ್ನಡಿಗರು ಪಾಲುದಾರರಾಗಬೇಕು ಅನ್ನೋದು ವಿಚಾರವನ್ನು ಇಟ್ಕೊಂಡು ಕರ್ನಾಟಕ, ಕನ್ನಡಿಗ, ಕನ್ನಡ ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈ 3 ವಿಚಾರಗಳನ್ನು ಇಟ್ಕೊಂಡು ವರ್ಷ ಪೂರ್ತಿ ಈ ಹೋರಾಟವನ್ನು ತಗೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಫೆಬ್ರವರಿ 2ನೇ ತಾರೀಕು ನಾವು ಹೋರಾಟವನ್ನು ಫ್ರೀಡಮ್ ಪಾರ್ಕ್ನಲ್ಲಿ ಭಾರಿ ದೊಡ್ಡ ಮಟ್ಟಕ್ಕೆ ಇಲ್ಲಿಂದ ಪ್ರಾರಂಭ ಆಗುವಂಥ ದೊಡ್ಡ ಚಳವಳಿ, ಅದು ಕರ್ನಾಟಕದ 31 ಜಿಲ್ಲೆ 224 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಈ ಚಳವಳಿ ತಗೊಂಡು ಹೋಗ್ತೀವಿ. ಇದು ಬೀದಿಯ ಚಳವಳಿ ಆಗಬೇಕು, ಶ್ರೀಸಾಮಾನ್ಯರ ಚಳವಳಿ ಆಗಬೇಕು, ಪ್ರತಿಯೊಬ್ಬ ಕನ್ನಡಿಗನ ಚಳವಳಿ ಇದು ಆಗಬೇಕು ಅನ್ನುವ ಉದ್ದೇಶ ಕರ್ನಾಟಕ ರಕ್ಷಣಾ ವೇದಿಕೆ ಉದ್ದೇಶ. ಹಾಗಾಗಿ ಇಲ್ಲಿ ಕನ್ನಡದ ಭಾಷೆ, ಕರ್ನಾಟಕದ ಮಕ್ಕಳ ಭವಿಷ್ಯ, ಕರ್ನಾಟಕದ ಮಕ್ಕಳ ಉದ್ಯಮ ಮಾಡುವಂಥ ವಿಚಾರದಲ್ಲಿ ಉದ್ಯಮಶೀಲರಾಗಬೇಕು, ಉದ್ಯಮವಂತರಾಗಬೇಕು, ಉದ್ಯಮವನ್ನು ಕಟ್ಟಬೇಕು, ಉದ್ಯಮವನ್ನು ಬೆಳೆಸಬೇಕು, ಉದ್ಯಮಿಗಳಾಗಬೇಕು ಕನ್ನಡಿಗರು. ಬರೀ ಕೇವಲ ಕನ್ನಡದ ಮಕ್ಕಳು ಸರ್ಕಾರಿಯ ನೌಕರಿಗೆ ಅಷ್ಟೇ ಸೀಮಿತ ಆಗದೆ ಎಲ್ಲ ವ್ಯಾಪಾರಗಳನ್ನು ನಾವು ಮಾಡಕ್ಕೆ ಸಮರ್ಥರಿದ್ದೀವಿ ಅನ್ನುವ ವಿಚಾರವನ್ನ ನಮ್ಮ ಮಕ್ಕಳಿಗೆ, ನಮ್ಮ ನೆಲದ ಮಕ್ಕಳಿಗೆ ತುಂಬುವಂಥ ಕೆಲಸವನ್ನ ನಾವು ಮಾಡಬೇಕಾಗತ್ತೆ. ಅದಕ್ಕಾಗಿ ಯಾಕೆಂದ್ರೆ ಕನ್ನಡಿಗ ಉಳಿದ್ರೆ ಕನ್ನಡ ಉಳಿಯುತ್ತೆ, ಕನ್ನಡ ಉಳಿದ್ರೆ ಕರ್ನಾಟಕ ಉಳಿಯುತ್ತೆ. ಭಾಷೆವಾರು ಪ್ರಾಂತ್ಯಗಳಾಗಿದ್ದೇ ಭಾಷೆಯ ಆಧಾರದ ಮೇಲೆ. ಹಾಗಾಗಿ ಕನ್ನಡ ಭಾಷೆ, ಕನ್ನಡಿಗನ ಬದುಕು, ಕನ್ನಡದ ವ್ಯಾಪಾರದ ಇದು ಆ 3 ಚೆನ್ನಾಗಿದ್ದು ಬಿಟ್ರೆ ಕರ್ನಾಟಕ ಸಮೃದ್ಧವಾಗಿರುತ್ತೆ ಅನ್ನುವ ಚಿಂತನೆ, ಆಲೋಚನೆ ಕರ್ನಾಟಕ ರಕ್ಷಣಾ ವೇದಿಕೆ. ಹಾಗಾಗಿ ಬಂಧುಗಳೇ, ಯಾವ ಡಿಸೆಂಬರ್ 27ರ ನಾಮಫಲಕದ ಹೋರಾಟ ಇವತ್ತು ಒಂದು ಕಾಯ್ದೆ ಆಯಿತು, ಅದೇ ಮಾದರಿಯಲ್ಲಿ ಈ 3 ವಿಚಾರಗಳು ಕರ್ನಾಟಕ ಸರ್ಕಾರ ತಕ್ಷಣ ಕಾಯ್ದೆಗಳನ್ನ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತೀವಿ. ನಿಮ್ಮ ಜೊತೆಯಲ್ಲಿ ಸಂಘರ್ಷ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಆದರೆ ನಾವು ಹೇಳಿದಂಥ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಮಾನ್ಯತೆ ಸಿಗದೆ ಹೋದ್ರೆ ನಾವು ಎಲ್ಲ ರೀತಿಯ ಹೋರಾಟಕ್ಕೂ ಸಜ್ಜಾಗಿದ್ದೀವಿ. ಅವತ್ತು ನೀವು ನಮ್ಮನ್ನ ತಗೊಂಡೋಗಿ ಜೈಲಲ್ಲಿ ಇಟ್ರಿ, ಇಲ್ಲದ ಸಲ್ಲದ 16 ಕೇಸುಗಳನ್ನ ನಮ್ಮ ಮೇಲೆ ಹಾಕಿರೂ ಸಹ ನಾವೇನು ಹೆದರಿ ಕೂತ್ಕೊಂಡಿಲ್ಲ. ಅವತ್ತಿಂದ ಇವತ್ತಿಗೂ ಅದೇ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಮಗೆ ಯಾವ ಸರ್ಕಾರ ಬರ್ತವೆ, ಯಾವ ಸರ್ಕಾರ ಇರ್ತವೆ ಪ್ರಶ್ನೆ ಇಲ್ಲ.
ಅದು ಯಾವುದೇ ಸರ್ಕಾರ ಆಗಿರಲಿ, ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನುವ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಇಲ್ಲ. ಇವತ್ತಿನ ಸರ್ಕಾರಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ನೀವು ಹಿಂದಿನ ಸಂದರ್ಭದಲ್ಲಿ ಯಾವ ನಾಮಫಲಕದ ಹೋರಾಟದಲ್ಲಿ, ಯಾವ ನಾಮಫಲಕದಲ್ಲಿ 60% ಕನ್ನಡ ಕಡ್ಡಾಯ ಬಳಕೆ ಆಗಬೇಕು ಅನ್ನುವ ವಿಚಾರವನ್ನೇನು ಅವತ್ತು ಕಾಯ್ದೆ ರೂಪದಲ್ಲಿ ತಂದ್ರಲ್ಲ, ಅದೇ ರೀತಿ ಈ ಮೂರುಗಳನ್ನು ಕಾಯ್ದೆ ರೂಪದಲ್ಲಿ ತರಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನ ಒತ್ತಾಯಿಸ್ತೀನಿ. ಹಾಗೆ ಕರ್ನಾಟಕ ಸರ್ಕಾರ ಇದನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ ಕಾಯ್ದೆಗಳು ಮಾಡದೆ ಹೋದ್ರೆ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಕರ್ನಾಟಕ ರಕ್ಷಣಾ ವೇದಿಕೆಯ ಜೊತೆಯಲ್ಲಿ ಈ ನಾಡಿನ ಯುವಕರು ಬೀದಿಗಿಳಿತಾರೆ. ಭಾರಿ ದೊಡ್ಡ ಪರಿಣಾಮವನ್ನ ಸರ್ಕಾರ ಎದುರಿಸಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕರ್ನಾಟಕದ ಜನ ಎಚ್ಚೆತ್ಕೋಬೇಕು, ಕನ್ನಡಿಗರು ಎಚ್ಚೆತ್ಕೋಬೇಕು. ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅಂದ್ರೆ ಇಲ್ಲಿಯ ಉದ್ಯಮಿಗಳು, ಹೊರಗಡೆಯಿಂದ ಬಂದಂತಹ ಉದ್ಯಮಿಗಳು ಹೇಳೋ ಮಾತು, ಕನ್ನಡಿಗರು ಕೆಲಸ ಮಾಡಲ್ಲ. ಯಾಕೆ ಮಾಡೋದಿಲ್ಲ? ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಹೋಗಿ ಕನ್ನಡಿಗರು ಕೆಲಸ ಮಾಡುವಾಗ ಕರ್ನಾಟಕದ ನೆಲದಲ್ಲಿ ನಿಮ್ಮ ಉದ್ಯಮಗಳಲ್ಲಿ ಕನ್ನಡದವರು ಕೆಲಸ ಮಾಡಲ್ಲ ಅಂತ ಹೇಳೋದಕ್ಕೆ ಏನು ಕಾರಣ ಇಟ್ಕೊಂಡಿದ್ದೀರಿ? ಯಾವ ಕಾರಣ ಕೊಡ್ತೀರಿ ನೀವು? ಇಲ್ಲ, ಮಾಡಲ್ಲ, ಕೆಲಸ ಮಾಡಲ್ಲ ಅಂತ ಒಂದು ಬಿಟ್ರೆ ಬೇರೆ ಏನೂ ಕಾರಣ ಇಲ್ಲ. ಹಾಗಾಗಿ ಕೆಲಸನೂ ಮಾಡ್ತೀವಿ ಕನ್ನಡಿಗರು. ಯಾವುದೇ ಉದ್ಯೋಗ ಕೊಟ್ಟರು ಕೆಲಸ ಮಾಡೋಕ್ಕೂ ತಯಾರಾಗಬೇಕು. ಯಾವುದೇ ವ್ಯಾಪಾರವನ್ನು ಮಾಡಲಿಕ್ಕೂ ಕನ್ನಡಿಗರು ಕರ್ನಾಟಕದ ನೆಲದಲ್ಲಿ ಸಿದ್ಧರಾಗಿ ಇರಬೇಕು, ಮಾಡಬೇಕು. ಯಾಕೆ ಎಲ್ಲೋ ಗುಜರಾತಿ, ಎಲ್ಲೋ ರಾಜಸ್ಥಾನಿ, ಎಲ್ಲೋ ಬಂಗಾಳಿ, ಯಾರೋ ಆಂಧ್ರ, ಯಾರೋ ತಮಿಳನ್ನು ಇಲ್ಲಿ ಬಂದು ಉದ್ಯೋಗ ಮಾಡ್ತಾನೆ, ಉದ್ಯಮ ಕಟ್ತಾನೆ ಅನ್ನೋದಾದ್ರೆ ಈ ನೆಲದ ಮಕ್ಕಳ ಕೈಲಿ ಯಾಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂಥದ್ದು ಯಾವುದಕ್ಕೂ ಹಿಂಜರಿಯದೆ ಕನ್ನಡದ ಮಕ್ಕಳು ವ್ಯಾಪಾರದ ಮನೋಭಾವವನ್ನು ಬೆಳೆಸ್ಕೋಬೇಕು. ಇವತ್ತು ನೋಡ್ತಾ ಇದ್ದೀವಿ, ಒಂದು ಕಾರ್ಪೊರೇಷನ್ ಕಾಂಟ್ರಾಕ್ಟ್ ಮಾಡೋರು ಯಾರಿದ್ದಾರೆ? ಯಾರು ಕನ್ನಡದವ್ರು ಮಾಡ್ತಾರೆ? ಎಲ್ಲ ಆಂಧ್ರದ ನಾಯ್ಡುಗಳು, ರೆಡ್ಡಿಗಳು, ಇನ್ಯಾರು ಮಾಡ್ತಾರೆ. ಒಂದು PWD, ಒಂದು BDA ಕಾಂಟ್ರಾಕ್ಟ್ ಎಲ್ಲ ಪರಭಾಷಿಕರ ಪಾಲ ಹಾಕ್ತಾ ಇದೆ. ಮಾಡಿ ಕನ್ನಡಿಗರು ಎಲ್ಲ ಕೆಲಸವನ್ನ ಮಾಡಬೇಕು, ಮುಂದೆ ಹೋಗಬೇಕು. ನಮ್ಮ ನೆಲದಲ್ಲಿ ನಮ್ಮನ್ನ ಸರಿಯಾದ ರೀತಿಯ ಬದುಕನ್ನು ಕಟ್ಕೊಳ್ಳಿಕ್ಕೆ ನಮ್ಮ ನೆಲದಲ್ಲಿ ನಮಗೆ ಸಾಧ್ಯ ಆಗಲಿಲ್ಲ ಅನ್ನೋದಾದರೆ ನಾವು ಎಲ್ಲೋ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮ ಹಕ್ಕು ನಮ್ಮ ನೆಲದಲ್ಲೇ ಚಲಾಯಿಸ್ಲಿಕ್ಕೆ ನಮ್ಮ ಕೈಲಿ ಶಕ್ತಿ ಇಲ್ಲ ಅನ್ನೋದಾದ್ರೆ ಇನ್ನೆಲ್ಲ ಹೋಗಿ ನಮ್ಮ ಅಧಿಕಾರವನ್ನ ಚಲಾಯಿಸ್ತೀವಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕಾಗಿ ಇವತ್ತು ನಾನು ಗಮನಿಸಿದೆ, ಇತ್ತೀಚೆಗೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವಿಶ್ವ ಕನ್ನಡಿಗ ಅಂತ ಒಂದು ಅವಾರ್ಡ್ ಫಂಕ್ಷನ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ವಿಶ್ವದ ವ್ಯಾಪ್ತಿಯಲ್ಲಿರುವಂಥ ಕನ್ನಡಿಗರನ್ನ ಒಂದು ವೇದಿಕೆ ಅಡಿಯಲ್ಲಿ ತರಬೇಕು ಅಂತ ಹೇಳಿ ಅವ್ರದ್ದೆಲ್ಲ ವಿಚಾರಗಳನ್ನ ಕಲೆಕ್ಟ್ ಮಾಡುವಾಗ ನನಗೆ ಸಿಕ್ಕಿದ್ದು ಸುಮಾರು 29 ರಾಷ್ಟ್ರಗಳಲ್ಲಿ ಕನ್ನಡಿಗರು ಉದ್ಯಮಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಉದ್ಯಮವನ್ನು ಕಟ್ಟಿದ್ದಾರೆ. ಎಲ್ಲೋ ಜಗತ್ತಿನ ಯಾವುದೋ ದೇಶದಲ್ಲಿ ಹೋಗಿ ಅಲ್ಲಿ 500 ಕೋಟಿ 600 ಕೋಟಿ ಉದ್ಯಮ ಕಟ್ಟಿ ಅಲ್ಲಿ ಬದುಕನ್ನು ಕಟ್ಕೊಂಡಿರುವಾಗ ಕರ್ನಾಟಕದ ನೆಲದಲ್ಲಿ ಉದ್ಯಮ ಕಟ್ಟಲಿಕ್ಕೆ, ಉದ್ಯಮ ಮಾಡಲಿಕ್ಕೆ ಕನ್ನಡಿಗರ ಕೈಯಲ್ಲಿ ಸಾಧ್ಯ ಇಲ್ವಾ? ಸಾಧ್ಯ ಇದೆ. ಹಾಗಾಗಿ ನಮ್ಮ ಎಲ್ಲ ಕನ್ನಡದ ಯುವಕರಿಗೆ ಹೇಳ್ತೀನಿ, ಸರ್ಕಾರಿ ಕೆಲಸಕ್ಕೆ ಜೋತು ಬಿದ್ದು ಕೂತ್ಕೋಬೇಡಿ. ಪ್ರತಿಯೊಂದು ವ್ಯಾಪಾರವನ್ನ ಕನ್ನಡಿಗರು ನಾವು ಮಾಡ್ತೀವಿ, ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಿಂತಾಗ ಮಾತ್ರ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರು ಸಮೃದ್ಧವಾಗಿ ಬದುಕನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಕನ್ನಡಿಗರು ಸಜ್ಜಾಗಬೇಕು. ಅದಕ್ಕಾಗಿ ಇಂಥ ಹೋರಾಟಕ್ಕೆ ಕನ್ನಡಿಗರು ಮುಂದೆ ಬರಬೇಕು. ಇವತ್ತೆಲ್ಲ ನನ್ನ ಮಾಧ್ಯಮದ ಗೆಳೆಯರಿಗೆ ಕೈ ಮುಗಿದು ಕೇಳ್ತೀನಿ, ಈ ವಿಚಾರಗಳನ್ನ ಪ್ರತಿ ಕನ್ನಡಿಗರಿಗೆ ತಲುಪುವಂತ ಕೆಲಸ ನೀವು ಮಾಡಬೇಕು. ಯಾಕೆಂದ್ರೆ ನಾವು ಬೀದಿಲಿ ನಿಂತು ಹೋರಾಟ ಮಾಡಿಕೊಂಡು ಇವತ್ತು 30-35 ವರ್ಷದಿಂದ ಬೀದಿಲಿ ನಿಂತಿದ್ದೀವಿ. ಕನ್ನಡದ ವಿಚಾರದಲ್ಲಿ, ಕರ್ನಾಟಕದ ವಿಚಾರದಲ್ಲಿ, ಇಲ್ಲಿಯ ನೆಲ ಜನಗಳ ವಿಚಾರದಲ್ಲಿ, ಗಡಿ ವಿಚಾರದಲ್ಲಿ, ಕರ್ನಾಟಕದ ಮಕ್ಕಳ ಬದುಕಿನ ವಿಚಾರದಲ್ಲಿ
ನಾವು ಬೀದಿ ನಿಂತು ಹೋರಾಟ ಮಾಡ್ತಿರುವಾಗ ನಮ್ಮ ಹೋರಾಟದ ಇನ್ನೊಂದಷ್ಟು ಮುಂದುವರಿಸ್ಬೇಕು. ಯಾಕಂದ್ರೆ ನಮ್ಮ ಹಿಂದೆ ಬರುವ ಮಕ್ಕಳು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇಲ್ಲದೆ ಇರುವಾಗ ಆ ಮಕ್ಕಳಿಗೆ ಒಂದು ಸರಿಯಾದ ಭವಿಷ್ಯವನ್ನ ಈ ನೆಲದಲ್ಲಿ ಭದ್ರವಾಗಿ ಕಟ್ಕೊಡದೆ ಹೋದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಭಾರಿ ಕಷ್ಟ ಆಗುತ್ತೆ. ನಿಮಗೆ ಚಿತಿಗೆ ಒಂದು ವಿಚಾರವನ್ನು ನಾನು ಹೋದ ಬಾರಿ ನೆನಪಿಗೆ ತಂದಿದ್ದೆ ಅಂತ ಅನ್ಕೊಂಡಿದ್ದೇನೆ. ಬೆಂಗಳೂರಲ್ಲಿ ಬಂದಿರುವಂತಹ ಉತ್ತರ ಭಾರತದ ರಾಜ್ಯಗಳ ಹಿಂದಿ ಭಾಷಿಕರು ಹಿಂದಿ ರಾಜ್ಯ ಭಾಷಾ ಒಕ್ಕೂಟ ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ಸಂಘಟನೆಯನ್ನ ಕಟ್ತಾರೆ. ಕಟ್ಬಿಟ್ಟು ಅಶೋಕ ಹೋಟೆಲ್ ಒಂದು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಒಂದೇ ನಿರ್ಣಯ ತಗೋತಾರೆ, ಬೆಂಗಳೂರಲ್ಲಿ ಕನ್ನಡಿಗರು ಕೇವಲ 26ರಿಂದ 30%. ಅದಕ್ಕಾಗಿ ಬೆಂಗಳೂರನ್ನ ಕೇಂದ್ರ ಆಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿಸ್ಬೇಕು ಅಂತ ಹೇಳಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವಂತ ತೀರ್ಮಾನಕ್ಕೆ ಬರ್ತಾರೆ. ಅನ್ನೋದಾದ್ರೆ ಏನಾಗಬೇಕು? ಒಂದು ಬೆಂಗಳೂರು ಇಡೀ ಕರ್ನಾಟಕದ ಆರ್ಥಿಕ ನೀತಿಯನ್ನು ಒಂದು ಬೆಂಗಳೂರು ಸುಧಾರಿಸ್ತಾ ಇದೆ ಅಂತ ಬೆಂಗಳೂರು ನಾಳೆ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಆದ್ರೆ ಏನಾಗಬೇಕು ಕರ್ನಾಟಕದ ಪರಿಸ್ಥಿತಿ? ಹಾಗಾಗಿ ಕನ್ನಡಿಗರು ಜಾಗೃತರಾಗಬೇಕು, ಎಚ್ಚೆತ್ತುಕೋಬೇಕು. ಕರ್ನಾಟಕದ ಎಲ್ಲ ಸಾರ್ವಭೌಮತೆಯನ್ನ ಕನ್ನಡಿಗರೇ ಪಡ್ಕೊಳ್ಳುವಂಥದ್ದು ಆಗಬೇಕು. ಇಲ್ಲಿ ಉದ್ಯಮ ಕಟ್ಟುವಂತ ಶಕ್ತಿ ಕನ್ನಡಿಗರಿಗೆ ಬರಬೇಕು, ಉದ್ಯೋಗ ಮಾಡುವಂತ ಶಕ್ತಿಯು ಕನ್ನಡಿಗರಿಗೆ ಬರಬೇಕು. ಕನ್ನಡವನ್ನು ವಿಜೃಂಭಿಸುವಂತ, ಸಂಭ್ರಮಿಸುವಂತ, ಕನ್ನಡದ ಸಾರ್ವಭೌಮತೆಯನ್ನು ಎತ್ತಿಡಿಯುವಂತ ಕೆಲಸವನ್ನು ಕನ್ನಡಿಗರೇ ಮಾಡಬೇಕು. ಕನ್ನಡಿಗರು ಮಾಡಿದಲ್ಲಿ ಯಾರು ಮಾಡಕ್ಕೆ ಆಗುವುದಿಲ್ಲ. ಕನ್ನಡದ ಕೆಲಸವನ್ನ ಕನ್ನಡಿಗರೇ ಮಾಡಬೇಕು. ಹಾಗಾಗಿ ಬಂಧುಗಳೇ, ಇವತ್ತು ಈ ಒಂದು 3 ವಿಚಾರಗಳಲ್ಲಿ ನಾನು ಮಾತಾಡಲಿಕ್ಕೆ ನಿಮ್ಮನ್ನೆಲ್ಲ ಕರೆದಂಥದ್ದು. ಹಾಗಾಗಿ ಈ ವಿಚಾರಗಳನ್ನ ದಯವಿಟ್ಟು ಕರ್ನಾಟಕದ ಎಲ್ಲ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ. ಸರ್, ಕೇಂದ್ರದ ಗಮನವನ್ನು ಸೆಳೆಯೋದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳಿರುತ್ತೆ? ಜೊತೆಗೆ ಫೆಬ್ರವರಿ 2ನೇ ತಾರೀಕಿಂದ ಈ ಚಳುವಳಿ ಆರಂಭ ಆಗುತ್ತೆ ಅಂತ ನೀವು ಹೇಳಿದ್ರ, 365 ದಿನಗಳು ಯಾವ ರೀತಿಯ ಕಾರ್ಯಕ್ರಮಗಳನ್ನು ತಗೊಂತೀರಾ ನೀವು? ಹೌದು, ಈ ಕಾರ್ಯಕ್ರಮ ಫ್ರೀಡಂ ಪಾರ್ಕ್ ನಲ್ಲಿ ಫೆಬ್ರವರಿ 2ನೇ ತಾರೀಕು ಪ್ರಾರಂಭ ಆದಂತ ಕಾರ್ಯಕ್ರಮ ರಾಜ್ಯದ ಎಲ್ಲ 31 ಜಿಲ್ಲೆಯಲ್ಲೂ ದೊಡ್ಡ ದೊಡ್ಡ ಬೀದಿ ಸಭೆಗಳಾಗ್ತವೆ, ಸಾರ್ವಜನಿಕ ಸಭೆಗಳಾಗ್ತವೆ. ಅಲ್ಲಿಯ ಜಿಲ್ಲಾ ಕಚೇರಿಗಳ ಮುಂದೆ ಪ್ರತಿಭಟನೆಗಳಾಗ್ತವೆ. ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಡುವಂಥದ್ದು ಆಗುತ್ತೆ. ಮತ್ತೆ ಎಲ್ಲ ತಾಲೂಕು ಕೇಂದ್ರಗಳಿಗೆ ಈ ಚಳುವಳಿಯನ್ನ ಜಿಲ್ಲಾ ಸಮಿತಿಯವರು ತಗೊಂಡು ಹೋಗುವಂತ ಅಲ್ಲಲ್ಲೇ ಸಮಿತಿಗಳು ನಿರ್ಮಾಣ ಆಗ್ತವೆ. ಹಾಗಾಗಿ ಒಬ್ಬ ಸಾಮಾನ್ಯ ಕನ್ನಡಿಗನಿಗೂ ಈ ಚಳುವಳಿಯ ಅರಿವು ಮೂಡಿಸುವಂತ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯದ ಇಲ್ಲಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಕಟ್ಟಕಡೆಯ ಬೀದರಿನ ಒಂದು ಹೋಬಳಿವರೆಗೂ ಈ ಚಳುವಳಿಯನ್ನು ತಗೊಂಡು ಹೋಗ್ಬೇಕು ಅನ್ನೋ ತೀರ್ಮಾನವನ್ನ ಮಾಡಿದ್ದೀವಿ. ಅಂದ್ರೆ ಇದಕ್ಕೆ ಡೆಡ್ಲೈನ್ ತರ ಇದೆಯಾ? ಒಂದು ವರ್ಷ ಪೂರ್ತಿ, ಆ ವರ್ಷದ ಒಳಗಡೆ ಆ ಕಾಯ್ದೆಗಳು ಆಗಬೇಕು ಅನ್ನೋ ಉದ್ದೇಶ. ಆಗ್ಲಿಲ್ಲ ಅಂದ್ರೆ ಡಿಸೆಂಬರ್ 27 ಕಾನೂನು ಏನು ಕೈಗೆತ್ತಿಕೊಂಡು ಆ ಕೆಲಸ ಕರ್ನಾಟಕ ರಕ್ಷಣೆ ಮಾಡಬೇಕಾಗುತ್ತೆ. ಡಿಸೆಂಬರ್ ನೀವು ಡೆಡ್ಲೈನ್ ಎಚ್ಚರಿಕೆ ಕೊಡ್ತಾ ಇದ್ದೀರಾ, ಒತ್ತಾಯ ಮಾಡ್ತಾ ಇದ್ದೀರಾ? ಒತ್ತಾಯ ಅಂತಲ್ಲಾದ್ರೂ ಅಂದ್ಕೊಳ್ಳಿ, ಇಲ್ಲ ಎಚ್ಚರಿಕೆ ಅಂತಲ್ಲಾದ್ರೂ ಅಂದ್ಕೊಳ್ಳಿ. ಒಂದು ವರ್ಷದೊಳಗಡೆ ಒತ್ತಾಯ ಅಂತ ಅನ್ಕೊಳ್ಳಿ, ಒಂದು ವರ್ಷ ದಾಟಿದ ಮೇಲೆ ಎಚ್ಚರಿಕೆ ಅಂತ ಅನ್ಕೊಳ್ಳಿ. ಸರ್, ಅದು ಗಡುವು ಜಾಸ್ತಿ ಆಗ್ಲಿಲ್ಲ, 365 ದಿನ ಆಯ್ತಲ್ಲ, ಅಟ್ಲೀಸ್ಟ್ 6 ಮಂತ್ ಒಳಗೆ ಮಾಡ್ಕೊಳಕ್ ಪ್ಲಾನಿಂಗ್ ಮಾಡ್ಬೋದು. ಅಲ್ಲ ನೋಡೋಣ, ನಾವು ಒಂದು ವರ್ಷ ಒಂದು ವರ್ಷ ಮುಂದೆ ಹೋಗ್ತಾ ಹೋಗ್ತಾ ಗ್ಯಾಪ್ ಜಾಸ್ತಿ ಆಯ್ತು. ಅಲ್ಲಲ್ಲ, ಒಂದು ವರ್ಷ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ನಮ್ಮ ಹೋರಾಟದ ಯಾವ ಇದು ಪಡ್ಕೊಳ್ಳುತ್ತೋ ಅದ್ರ ಮೇಲೆ ಸರ್ಕಾರ ಏನ್ ತೀರ್ಮಾನ ತಗೊಳುತ್ತೋ ನೋಡ್ಕೊಂಡು ನಮ್ಮ ಹೋರಾಟದ ದಾಟಿಯನ್ನು ಬದಲಾಯಿಸ್ಕೋತೀವಿ. ಯಾವ ಹೋರಾಟದಲ್ಲಿ ಶಾಂತಿ ಮತ್ತು ಕ್ರಾಂತಿ ಅಂತ ಹೇಳ್ತಾರಲ್ಲ, ಹಾಗಾಗಿ ದಡ್ಡನಿಗೆ ದೊಣ್ಣೆ ಪೆಟ್ಟು, ಜಾಣನಿಗೆ ಮಾತಿನ ಪೆಟ್ಟು ಅಂತಾರೆ. ನೋಡ್ಕೊಳ್ಳೋಣ. ಡಿಸೆಂಬರ್ 27 ತರನೇ ಆದಾಗ್ಲೇ ಕಾಯ್ದೆ ಆಗುತ್ತೆ ಅನ್ನೋದಾದ್ರೆ ಏನು ಮಾಡಕ್ ಆಗುದಿಲ್ಲ. ಸರ್, ಈ ವಿಷಯವನ್ನ ಸರ್ಕಾರಕ್ಕೆ ಮುಟ್ಟಿಸಿದಿರಾ? ಇಲ್ಲ ಇದೇ ಮೊದಲ ಪತ್ರಿಕಾಗೋಷ್ಠಿ? ಇಲ್ಲ, ಇದು ಮೊದಲೇ ಪತ್ರಿಕಾಗೋಷ್ಠಿ. ನಾನು 2ನೇ ತಾರೀಕು ಏನು ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುವಂತ ಪ್ರತಿಭಟನೆ ನಂತರ ಮುಖ್ಯಮಂತ್ರಿಗಳ ನಮ್ಮ ನಿಯೋಗ ಹೋಗಿ ಭೇಟಿ ಮಾಡುತ್ತವ. ಉದ್ಯಮರಾಗಬೇಕು ಅಂತ ಹೇಳಿ ಹೇಳಿದ್ರಿ ಕನ್ನಡಿಗರು, ಅದಕ್ಕೆ ಏನಾದ್ರು ಕೌಶಲ್ಯಗಳು ಏನಾದ್ರು ನೀಡಬೇಕು ಅಂತ ಅದ್ರ ಬಗ್ಗೆ? ಹೌದು, ಸರ್ಕಾರಗಳು ಅದನ್ನು ಮಾಡ್ಬೇಕಾದ್ರೆ. ಯಾಕೆಂದ್ರೆ ಒಂದು ಉದ್ಯಮ ಕಟ್ಟಬೇಕಾದ್ರೆ ಇಲ್ಲಿ ಬ್ಯಾಂಕ್ಗಳ ಸಾಲ ಭಾರಿ ಕೊಡ್ಬೇಕಾಗುತ್ತೆ. ಒಂದು ಉದ್ಯಮ ಮಾಡ್ತೀನಿ ಅಂದ್ರೆ ಕನಿಷ್ಠ ಒಂದಷ್ಟು ಬ್ಯಾಂಕ್ಗಳಲ್ಲಿ ಕಡಿಮೆ ದರದಲ್ಲಿ ಸಾಲ ಕೊಡಬೇಕಾಗತ್ತೆ. ಆ ವಿಚಾರದಲ್ಲೂ ಸಹ ಸರ್ಕಾರಗಳು
ನಮ್ಮ ಕರ್ನಾಟಕದಲ್ಲಿ ಇರುವಂಥ ಬ್ಯಾಂಕುಗಳ ಜೊತೆಯಲ್ಲಿ ಒಂದು ಸಭೆಯನ್ನು ಮಾಡುವಂಥ ಕೆಲಸವನ್ನು ಸಹ ಮಾಡಬೇಕಾಗುತ್ತೆ. ಇವತ್ತು ನಾವು ನೋಡ್ತಾ ಇದ್ದೀವಿ ITBTಗಳು ಬೆಂಗಳೂರಿಗೆ ಬಂದಾಗ, ದೊಡ್ಡ ದೊಡ್ಡ ಉದ್ಯಮ ಕಟ್ಟಲಿಕ್ಕೆ ಬಂದಾಗ ಅವತ್ತು ಭಾರಿ ಕಡಿಮೆ ದರದಲ್ಲಿ ಭೂಮಿ ಕೊಟ್ಟರು, ರಿಯಾಯಿತಿ ದರದಲ್ಲಿ ಭೂಮಿ ಕೊಟ್ಟರು, ಅವ್ರಿಗೆ 16 ವರ್ಷ ಟ್ಯಾಕ್ಸ್ ಫ್ರೀ ಕೊಟ್ಟರು. ಇವತ್ತು ಒಬ್ಬೊಬ್ಬರು 100 ಎಕರೆ 200 ಎಕರೆ 500 ಎಕರೆ ತಗೊಂಡವರು ಇವತ್ತು ಅವ್ರು ಕೊಟ್ಟಿದ್ದ ಅವತ್ತು ಕೇವಲ ಎಲ್ಲೋ 1 ಲಕ್ಷ 2 ಲಕ್ಷ 50,000